ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಪಾವ್ ಉದ್ದಿನ ಬೇಳೆನ ಚೆನ್ನಾಗಿ 3ರಿಂದ 4 ಸತಿ ವಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ 1 ಟೀ ಸ್ಪೂನ್ ಅಕ್ಕಿ ಹಾಕ್ಕೊಂಡು ತಿರ್ಗಾ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಚೆನ್ನಾಗಿ 3ರಿಂದ 4 ಸತಿ ಚೆನ್ನಾಗಿ ವಾಶ್ ಮಾಡಬೇಕು. ಅದು ಧೂಳಿರುತ್ತಲ್ಲ ಅದೆಲ್ಲ ಹೋಗಬೇಕು. ಆಮೇಲೆ 4 to 5 ಅವರ್ಸ್ ಅಟ್ಲೀಸ್ಟ್ ನೆನೆಸಿ ಇಟ್ಕೊಬೇಕು ಉದ್ದಿನ ಬೇಳೆನ. ಅದಾದಮೇಲೆ ನಾವು ಯಾವ ಥರ ಜಾಲಿಸ್ತಾ ಇದ್ದೀವೋ ಆ ಥರ ಜಾಲಿಸ್ಕೊಬೇಕು. ನಿಮ್ಗೆ ಆ ಥರ ಬರಲ್ಲ ಅಂದರೆ ತೂತು ಬಟ್ಲಿರುತ್ತಲ್ವ, ಸೋರಾಕೋ ಬಟ್ಲಿರುತ್ತಲ್ಲ ಅದರಲ್ಲಿ ನೀವು ಸೋರಾಕೊಂಬಿಟ್ರೆ ನೀರೆಲ್ಲ ಹೋಗಿಬಿಡ್ಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದು ಉದ್ದಿನಬೇಳೆ ನೆನೆಸಿಟ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಫಿ ಗ್ಲಾಸಲ್ಲಿ 3/4 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ತೋರಿಸ್ತಿದ್ದೀವಲ್ಲ ಆ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ರುಬ್ಕೊಳ್ಳಿ. ಅದಾದಮೇಲೆ ನೀವು ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ನೀಟಾಗಿ ಬೀಟ್ ಮಾಡ್ಕೊತೀವಿ ಉದ್ದಿನ ವಡೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಬೇಕಿಂಗ್ ಸೋಡಾ, 3/4 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ನೀವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಆಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಲು ಇಡಿ. ಅದಾದಮೇಲೆ ಒಂದು ಕಪ್ಪಲ್ಲಿ ನೀರಿಟ್ಕೊಂಡು ಒಂದೊಂದು ಸತಿಗೂ ಕೈ ನೀರಲ್ಲಿ ಅದ್ದಿ ನಾವು ಯಾವ ಥರ ತೋರಿಸಿದ್ದೀವೋ ಆ ಥರ ರೌಂಡಾಗಿ ಮಾಡಿ ಸೆಂಟ್ರಲ್ಲಿ ನಾವು ಶೇಪ್ ಕೊಡಬೇಕು. ಆ ಥರ ಕೊಟ್ಟರೆ ಚೆನ್ನಾಗಿ ಉದ್ದಿನ ವಡೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆಗೆ ಬಿಟ್ಟಿದ ತಕ್ಷಣ ತಿರುವಾಕಬೇಡಿ, ತಿರುವಾಕಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಕಲರ್ ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಳ್ಳಿ. ನೀವು ಬೇಕಾದರೆ ಮೆಣಸಿನ್ಕಾಯು ಹಾಕೊಬೋದು ಮತ್ತು ಮೆಣಸು ಹಾಕೋಬೋದು. ಮಕ್ಕಳು ತಿನ್ನೋದಾದರೆ ಮೆಣಸಿನ್ಕಾಯಿ ಬಾಯಿಗೆ ಸಿಗುತ್ತೆ, ಮೆಣಸು ಅಷ್ಟೇ. ಒಬ್ಬೊಬ್ರಿಗೆ ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಮಗೂ ಆ ಥರ ಇಷ್ಟ ಆಗಲ್ಲ, ನಾವು ಅದಕ್ಕೆ ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಂದರೆ ಅದನ್ನು ಹಾಕೋಬೋದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.